ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಸಿಂಹ ನಿದ್ರಿಸುತ್ತಿರುವಾಗ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡುತ್ತಾ ಸಿಂಹದ ನಿದ್ದೆಗೆ ಭಂಗ ತರುತ್ತದೆ. ಸಿಂಹ ಕೋಪಗೊಂಡು ಇಲಿಯನ್ನು ಕೊಲ್ಲಲು ಮುಂದಾಗುತ್ತದೆ. ಆಗ ಇಲಿ ಸಿಂಹವನ್ನು ಬೇಡಿಕೊಳ್ಳುತ್ತದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡಿ, ಮುಂದೊಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು ಎಂದು ಹೇಳುತ್ತದೆ. ಸಿಂಹ ನಗುತ್ತಾ ಇಂಥ ಚಿಕ್ಕ ಪ್ರಾಣಿ ತನಗೆ ಹೇಗೆ ಸಹಾಯ ಮಾಡಿತು ಎಂದು ಯೋಚಿಸಿ ಕರುಣೆ ತೋರಿಸಿ ಅದನ್ನು ಬಿಟ್ಟು ಬಿಡುತ್ತದೆ. ಕೆಲವು ದಿನಗಳ ನಂತರ ಆ ಸಿಂಹ ಬೇಟೆಗಾರರು ಇರಿಸಿದ ಬಲೆಗೆ ಸಿಕ್ಕಿ ಬೀಳುತ್ತದೆ. ಸಿಂಹ ಗರ್ಜಿಸಲು ಪ್ರಾರಂಭಿಸಿದಾಗ ಅದೇ ಇಲಿ ಶಬ್ದ ಕೇಳಿ ಅಲ್ಲಿಗೆ ಬರುತ್ತದೆ. ಇಲಿ ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯ ದಾರಗಳನ್ನು ಕಡಿದು ಸಿಂಹವನ್ನು ಬಿಡುಗಡೆ ಮಾಡುತ್ತದೆ. ಇದರ ನೀತಿ, ಯಾರನ್ನು ಅವರು ಚಿಕ್ಕವರು ಅಥವಾ ದುರ್ಬಲರು ಎಂದು ಕಡೆಗಣಿಸಬಾರದು. ಕರುಣೆ ಮತ್ತು ಸಹಾಯವು ಯಾವಾಗಲೂ ಪ್ರತಿಫಲ ನೀಡುತ್ತದೆ.